ಎಸ್ 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 17 ಇಯರ್ಸ್ ಈ ಒಂದು ಮೂಮೆಂಟಮ್ಗೋಸ್ಕರ ಕಾದಿರೋದು 2024ಗೆ ಫೈನಲಿ ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ದಿದೆ. T20 ವಿಶ್ವ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್, ಇವತ್ತು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ. ಮಗ ಏನಿತ್ತು ಮ್ಯಾಚು! ನಜ್ಜಿ ಲಾಸ್ಟ್ವರೆಗೂ ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡಿರುವಂತಹ ಮ್ಯಾಚು ಅಂದರೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಅಂತಲೇ ಹೇಳ್ಬೋದು. ಫೈನಲ್ ಅಂದರೆ ಯಾವ ಥರ ಇರಬೇಕು ಅಂತ ಈ ಒಂದು ಮ್ಯಾಚನ್ನ ನೋಡಿ ನಾವು ತಿಳ್ಕೊಬೋದು. ಸೊ ಎಸ್, ಟಾಸ್ ಗೆದ್ದಂತಹ ರೋಹಿತ್ ಶರ್ಮಾ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಯಾಕಂದರೆ ಸ್ಟ್ರೆಂತೇ ಅದು. ಫಸ್ಟ್ ಬ್ಯಾಟ್ ಮಾಡಿ ಡಿಫೆಂಡ್ ಮಾಡ್ಕೊಳ್ಳೋವಂತಹ ಒಂದು ಪ್ಲ್ಯಾನ್ ಇದ್ದಿದ್ದರಿಂದ ಫಸ್ಟ್ ಬ್ಯಾಟಿಂಗ್ ಮಾಡಿ 176 ರನ್ಸ್ನ ಹೊಡಿತಾರೆ. ಸೊ ಆ ರನ್ಸ್ನ ಹೊಡಿಬೇಕಾದ್ರೆ ತುಂಬಾ ರಿಸ್ಟ್ರಿಕ್ಷನ್, ಬೇಗ ಬೇಗ ವಿಕೆಟ್ಸ್ನ ಕಳ್ಕೊಂಡ್ರೂ ಆ ಸ್ಕೋರ್ನ ಮಾಡ್ತಾರೆ. ಅದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರು. ಸೊ ಅವ್ರ ಜೊತೆಗೆ ಕ್ಯಾಮಿಯೋನ ಹಾಡಿರೋದು ಅಂತಂದರೆ ಶಿವಮ್ ದೂಬೆ ಅವರು. ಇನ್ನು ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಸೊ ಬೇಗನೆ ವಿಕೆಟ್ ಕಳ್ಕೊಂಡ್ರು. ಇನ್ಫಾರ್ಮ್ ಬ್ಯಾಟರ್ಸ್ ರೋಹಿತ್ ಶರ್ಮಾನೇ ಅಂತಲೇ ಹೇಳ್ಬೋದು. ಯಾಕಂದರೆ ಟೂರ್ನಮೆಂಟಲ್ಲಿ ಸಾಕಷ್ಟು ಮ್ಯಾಚ್ಗಳಲ್ಲಿ ರನ್ಸ್ನ ಹೊಡೆದಿದ್ದಾರೆ ಇಂಡಿಯಾ ಪರವಾಗಿ. ಸೊ ರಿಷಬ್ ಪಂತ್ ಅವರು ಬೇಗ ಡಕ್ಔಟ್ ಆಗ್ತಾರೆ. ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ 3 ವಿಕೆಟ್ಸ್ನ ಕಳ್ಕೊಂಡು ಸೊ ಒಂಥರ ಡೌನ್ಫಾಲ್ ಆಗಿರುವಂತಹ ಟೈಮ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಅವರು ಸೇರಿ ಒಂದು ಇನ್ನಿಂಗ್ಸ್ನ ಬಿಲ್ಡಪ್ ಮಾಡ್ತಾರೆ. ವಿರಾಟ್ ಕೊಹ್ಲಿ 76 ರನ್ ಹೊಡಿತಾರೆ, ಅಕ್ಷರ್ ಪಟೇಲ್ ಅವರು 47, ಶಿವಮ್ ದೂಬೆ ಕೂಡ ಒಳ್ಳೆ ಕ್ಯಾಮಿಯೋ ಆಡ್ತಾರೆ. ಸೊ ಒಂಥರ ಹೆಂಗಿತ್ತು ಅಂದರೆ ಫಾರ್ಮಲ್ಲಿ ಇಲ್ದಿರೋರೆಲ್ಲ ಫಾರ್ಮಿಗೆ ಬಂದು ಇಂಡಿಯಾನ ಗೆಲ್ಲಿಸಿರುವಂತಹ ಥರ ಆಗ್ಬಿಟ್ಟಿದೆ. ಇನ್ನು ಬೌಲಿಂಗ್ ವಿಚಾರ ನಾವು ಮಾತಾಡೋಂಗೇ ಇಲ್ಲ, ದೂಸರ ಮಾತೇ ಇಲ್ಲ. ಒಬ್ಬೊಬ್ಬರು ಬೌಲಿಂಗ್ ಮಾಡ್ತಾಯಿದ್ರೆ ಒಂಥರ ಬಾಣ ಹೋದಂಗಿತ್ತು ಇವತ್ತಿನ ಮ್ಯಾಚಲ್ಲಿ. ಸೊ ಫೈನಲಿ 176 ಹೊಡಿತಾರೆ ಇಂಡಿಯಾದವರು. ಸೊ ಇದನ್ನು ಡಿಫೆಂಡ್ ಮಾಡ್ಕೋಬೋದು ಅಂತ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು, ಅಥವಾ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು. ಇದನ್ನು ಡಿಫೆಂಡ್ ಮಾಡ್ಕೋಬೋದು ಅಂತ ಒಂದು ಹೋಪ್ಸ್ ಇತ್ತು. ಬಟ್ ಸೌತ್ ಆಫ್ರಿಕಾ ಯಾವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಬರ್ತಾರೆ, ಫಸ್ಟಲ್ಲಿ ಹೆನ್ರಿಕ್ಸ್ ಅವರು ವಿಕೆಟ್ ಬೇಗ ಕಲ್ಕೊತಾರೆ. ಅದಾದಮೇಲೆ ಬಂದಿದ್ದು ಡಿಕಾಕ್ ಮತ್ತು ಕ್ಲಾಸನ್, ಸ್ಟಬ್ಸು. ಡಿಕಾಕು ಮತ್ತು ಸ್ಟಬ್ಸ್ ಆಡ್ತಾ ಇರಬೇಕಾದ್ರೆ ಒಂಥರ ಬಾಯಿಗೆ ಬಂದಿಸ್ಬಿಟ್ಟಿದ್ರು. ಕ್ಲಾಸನ್ನು ಏನು ಹೊಡೆದಿದ್ದು ಗುರು, ನಜ್ಜಿ ಹೊಡೆದಿದ್ದು ಒಂದೊಂದು ಬಾಲು ಹೋಗ್ತಾ ಇದೆ ಸಿಕ್ಸರ್ಗಳು, ಆ ಥರ ಒಂದು ಹೊಡೆದ್ರು. ಏನೋ ಒಂಥರ ಗೆಲ್ತೀವಿ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡಿರುವಾಗ ಪುಸುಕ್ ಅಂತ ಕೆಳಗಡೆ ಬಿದ್ದೋದ್ವಿ. ಬಟ್ ಅದಾದಮೇಲೆ ಹೆಂಗೆ ಬೌನ್ಸ್ ಬ್ಯಾಕ್ ಆದ್ವಿ ಅನ್ನೋದ್ರೆ ಈ ಒಂದು ಮ್ಯಾಚು. ಸೊ ಇದನ್ನು ಮರೆಯೋಂಗೇ ಇಲ್ಲ. ಸೊ ಈ ಕ್ರಿಕೆಟ್ ಹಿಸ್ಟ್ರಿ ಇರೋವರೆಗೂ ಈ ಒಂದು ಮ್ಯಾಚ್ ಮರೆಯೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಮೊಮೆಂಟಮ್ಮು, ಒಂದೊಂದು ಫ್ಲೋ ಅಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಅವರು ಲಾಸ್ಟ್ ಓವರಲ್ಲಿ ಮಿಲ್ಲರ್ನ ಕ್ಯಾಚ್ ಹಿಡಿದು ಅದು ಮಿಲ್ಲರ್ ಔಟ್ ಆಗ್ತಾರೆ. ಅದು ಆ್ಯಕ್ಚುಲಿ 6 ಅನ್ಕೊಂಬಿಟ್ಟಿದ್ವಿ. ಬಟ್ ಸೂರ್ಯಕುಮಾರ್ ಬ್ರಿಲಿಯಂಟಾಗಿ ಫೀಲ್ಡಿಂಗ್ ಮಾಡಿ ಆ ಕ್ಯಾಚ್ನ ಹಿಡ್ಕೊಂಡು, ಆ ಕ್ಯಾಚ್ ಹಿಡ್ಕೊಂಡಾಗ ಒಂಥರ ವರ್ಲ್ಡ್ ಕಪ್ನ ಹಿಡ್ಕೊಂಡಂಗೆ ಒಂದು ಮೊಮೆಂಟಮ್ನ ನಾವು ನೋಡಿದ್ವಿ. ಸೊ ಅಲ್ಲಿಂದನೇ ಶಿಫ್ಟ್ ಆಗಿದ್ದು ಕ್ಲಾಸನ್ ವಿಕೆಟು. ಸೊ ಕ್ಲಾಸನ್ ಬಗ್ಗೆ ಮಾತಾಡಲೇಬೇಕು. ಡೇಂಜರಸ್ ಬ್ಯಾಟ್ಸ್ಮನ್, ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ನು. ಮತ್ತು ಡಿಕಾಕ್ ಅವ್ರನ್ನ ಎಷ್ಟು ಬ್ರಿಲಿಯಂಟಾಗಿ ವಿಕೆಟ್ ತೆಗೆದ್ರು ಅಂದರೆ, ಸೊ ಬ್ಯಾಕ್ ಸೈಡು 6 ಹೊಡಿತಾರೆ ಹಿಂಗೆ. ಸೊ ನೆಕ್ಸ್ಟ್ ಬಾಲು ಅದೇ ಥರ 6 ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ ರೋಹಿತ್ ಶರ್ಮಾ. ಅಲ್ಲಿ ಫೀಲ್ಡರ್ನ ತೊಗೊಂಬಂದು ಇಡ್ತಾರೆ, ವಿಕೆಟ್ ತೆಗಿತಾರೆ. ಸೊ ಇದೊಂಥರ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಬಗ್ಗೆನೂ ಮಾತಾಡಬೇಕು. ಬ್ರಿಲಿಯಂಟ್ ಕ್ಯಾಪ್ಟನ್ಶಿಪ್ ಅಂತಲೇ ಹೇಳ್ಬೋದು. ಈ ಒಂದು ವರ್ಲ್ಡ್ ಕಪ್ಪಲ್ಲಿ ನಾವು ಎಲ್ಲ ಮ್ಯಾಚಸಲ್ಲಿ ನೋಡಿದ್ದೀವಿ. ಬಟ್ ಟೀಮ್ ಇಂಡಿಯಾ ಒಂಥರ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಟೀಮ್ ಇಂಡಿಯಾ. ಎಸ್, ಫೈನಲಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೀವಿ 2024 ಜೂನ್ 29. ಸೊ ಈ ಒಂದು ನೈಟಲ್ಲಿ ಈ ಥರ ಸೆಲೆಬ್ರೇಷನ್ಸ್, ಬೆಂಗಳೂರು ತುಂಬ ಫುಲ್ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಅದಕ್ಕೆ ಕಾರಣ ನಮ್ಮ ಟೀಮ್ ಇಂಡಿಯಾ ಒಂದು ಎಫರ್ಟ್ ಹಾಕಿ ಇವತ್ತು 17 ವರ್ಷಗಳ ಒಂದು ಕನಸು. 2007ರಲ್ಲಿ T20 ವಿಶ್ವಕಪ್ನ ಮೊದಲನೇ ಮ್ಯಾಚ್ ಗೆಲ್ತಾರೆ. ಅದಾದಮೇಲೆ T20 ವಿಶ್ವಕಪ್ನ ಗೆಲ್ಲೋದಕ್ಕೆ ಆಗಲಿಲ್ಲ. ಸೊ ಲಾಸ್ಟ್ ಟೈಮ್ ಕೂಡ ಅದೇ ಥರ ಸೆಮೀಸ್ಗೆ ಬಂದು ಸೋತ್ಬಿಟ್ವಿ. ಇದೇ ಥರ ನಡೀತಾ ಇದೆ. ಲಾಸ್ಟ್ 6 ಮಂತ್ ಬ್ಯಾಕ್ ಕೂಡ T20 ODI ವರ್ಲ್ಡ್ ಕಪ್ ಕೂಡ ಸೋತಿದ್ದೀವಿ. ಸೊ ಆ ಒಂದು ನೋವಲ್ಲಿರಬೇಕಾದ್ರೆ ಈ ಒಂದು ಮ್ಯಾಚ್ ಗೆದ್ದು
ಥರ ಎಲ್ಲರೂ ಎಮೋಷ್ನಲ್ ಆಗಿಬಿಟ್ಟಿತ್ತು. ಇನ್ಫ್ಯಾಕ್ಟ್ ನಾವು ಮ್ಯಾಚ್ ನೋಡ್ತಾ ಇರೋ ನಮಗೆ ಎಮೋಷ್ನಲ್ ಆಗಿಬಿಟ್ಟಿತ್ತು. ಆ ಥರ ಒಂದು ಎಮೋಷ್ನಲ್ ಎಲ್ಲ ಪ್ಲೇಯರ್ಸು, ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ. ಸೊ ಇದೊಂಥರ ಅನ್ಸೀನ್ ಮೂಮೆಂಟ್ಸು. ಇವತ್ತು ಇಡೀ ಇಂಡಿಯಾ ಸೆಲೆಬ್ರೇಷನ್ ಮಾಡುವಂತಹ ಟೈಮ್ ಇದು. ಎಸ್, ಎಲ್ಲ ಕಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇನ್ನೊಂದು ವಿಶೇಷತೆ ಏನಂತಂದರೆ, ವಿರಾಟ್ ಕೊಹ್ಲಿ ಅವರ ಒಂದು ಲಾಸ್ಟ್ T20 ವರ್ಲ್ಡ್ ಕಪ್ಪು, ಲಾಸ್ಟ್ T20 ಗೇಮ್ ಅಂತಲೇ ಹೇಳ್ಬೋದು. ಅನೌನ್ಸ್ ಮಾಡಿಬಿಟ್ರು ಅವರೇ. ಸೊ ಇದು ನನ್ನ T20 ಲಾಸ್ಟ್ ಗೇಮ್ ಅಂತಲೇ ಹೇಳ್ಬೋದು ಅಂತ. ಇಂಡಿಯಾ ಪರವಾಗಿ T20ಗೆ ರಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಡೈರೆಕ್ಟ್ಲಿ ಅವರೇ ಬಂದು ಅನೌನ್ಸ್ ಮಾಡಿದ್ದಾರೆ. ಇದೊಂಥರ ಫ್ಯಾನ್ಸ್ಗೆ ಒಂಥರ ಡಿಸಪಾಯಿಂಟ್ಮೆಂಟೇ. ಸೊ ನೆಕ್ಸ್ಟ್ T20 ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋಕ್ಕಾಗಲ್ಲ ಅಂತ. ಸೊ IPL ಅಲ್ಲಿ ನೋಡ್ಬೋದು, IPL ಬೇರೆ ಇದರಲ್ಲಿ ನೋಡ್ಬೋದು. ಬಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವರು ಇನ್ಮೇಲೆ T20 ಆಡೋದೇ ಇಲ್ಲ. ಸೊ ODI ಆಡ್ಬೋದು, ಟೆಸ್ಟ್ ಮ್ಯಾಚ್ ಆಡ್ಬೋದು, IPL ಆಡ್ಬೋದು, ಅಲ್ಲಿ ನಾವು ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ಬೋದು. ಬಟ್ T20 ಕ್ರಿಕೆಟ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಇವರು ಇರೋದಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅವರೇ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಬೇಕು, ಅದರಿಂದ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಸೊ ಅವ್ರ ಪ್ಲೇಸ್ನ ತ್ಯಾಗ ಮಾಡ್ತಾ ಇದ್ದಾರೆ. ಬೇರೆ ಯಂಗ್ಸ್ಟರ್ಸ್ ಬಂದು ಅವ್ರ ಪ್ಲೇಸ್ನಲ್ಲಿ ಆಡಬೇಕು, ಇಂಡಿಯಾನ ಗೆಲ್ಲಿಸ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ಇಲ್ಲಿ ರಿಟೈರ್ಮೆಂಟ್ನ ಕೇಳಿರೋದು ವಿರಾಟ್ ಕೊಹ್ಲಿ ಅವರು. ಸೊ ಎನಿವೇ, ಹ್ಯಾಪಿ ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ. ಇದಕ್ಕೋಸ್ಕರನೇ ತುಂಬ ವರ್ಷಗಳಿಂದ ತುಂಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕಾಯ್ತಾ ಇದ್ರು, ಈ ಥರ ಒಂದು ಮೂಮೆಂಟಮ್ ಬರಲಿ, ವಿರಾಟ್ ಕೊಹ್ಲಿಗೆ ಒಂದು ಒಳ್ಳೆ ರಿಟೈರ್ಮೆಂಟ್ ಸಿಗಲಿ ಅಂತ. ಸೊ T20 ಕ್ರಿಕೆಟ್ನಲ್ಲಿ ಫೈನಲಿ ಬಂದಿದೆ. ಇನ್ನು ಸೌತ್ ಆಫ್ರಿಕಾ ಪ್ಲೇಯರ್ಸು ಚೋಕರ್ಸ್ ಅನ್ನೋ ಒಂದು ಪಟ್ಟಿನ ಕಟ್ಕೊಂಡಿದ್ದಾರೆ. ಸೊ ಅದು ಐ ಥಿಂಕ್ ಈ ವರ್ಷ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಯಾಕಂದರೆ ಒಂದು ಟೈಮಲ್ಲಿ ಕ್ಲಾಸನ್ನು ಮತ್ತು ಮಿಲ್ಲರು ಆಡ್ತಾ ಇರಬೇಕಾದ್ರೆ ಈ ಮ್ಯಾಚ್ನ ಈಸಿಯಾಗಿ ತಗೊಂಡು ಹೋಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅಲ್ಲಿ ಬಂದು ಹಾರ್ದಿಕ್ ಪಾಂಡ್ಯ ಕ್ಲಾಸನ್ ವಿಕೆಟ್ ತೆಗಿತಾರೆ ಅಲ್ಲಿ. ಬಟ್ ಬಾಲ್ ಟು ರನ್ ಇರಬೇಕಾದ್ರೆ ಸೊ ಈಸಿಯಾಗಿ ಗೆಲ್ಬೋದಾಗಿತ್ತು ಸೌತ್ ಆಫ್ರಿಕಾ ಟೀಮ್ ಅವರು. ಹಾರ್ದಿಕ್ ಪಾಂಡ್ಯ ಬ್ರಿಲಿಯಂಟ್ ಬೌಲಿಂಗ್ ಮಾಡಿದ್ರು. ಫಸ್ಟ್ ಓವರಲ್ಲಿ ತುಂಬ 10 ರನ್ಸ್ ಹೊಡ್ಕೊಂಡಿದ್ರು. ಅದಾದಮೇಲೆ 2 ಓವರ್ಸಲ್ಲಿ ತುಂಬಾ ಕಂಟ್ರೋಲ್ ಮಾಡಿ ವಿಕೆಟ್ಸ್ನ ತೆಗೆದ್ರು. ಸೊ ಅಲ್ಲಿಂದನೇ ಇಂಡಿಯಾ ಒಂಥರ ಬೌನ್ಸ್ ಬ್ಯಾಕ್ ಆಗಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಬುಮ್ರಾ ಬಗ್ಗೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಮಾತಾಡೋಂಗೆ ಇಲ್ಲ. ಬುಮ್ರಾ ಮತ್ತು ಹರ್ಷದೀಪ್, ನಮ್ಮ ಬೌಲರ್ಸ್ಗೆ ಕ್ರೆಡಿಟ್ ಕೊಡಲೇಬೇಕು ಗುರು. ಹೆಡ್ಸ್ ಅಪ್ ಟು ಬೌಲರ್ಸ್ ಅಂತಲೇ ಹೇಳ್ಬೋದು. ಹರ್ಷದೀಪ್ ಆಗಿರ್ಬೋದು, ಬುಮ್ರಾ 17ನೇ ಓವರ್ ಬೌಲಿಂಗ್ ಮಾಡ್ತಾರೆ, 2 ರನ್ನು 1 ವಿಕೆಟು, ಬಾಲ್ ಟು ರನ್ ಇರಬೇಕಾದ್ರೆ. ಸೊ ಈ ಥರ ಒಂದು ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದನೇ ಇಂಡಿಯಾ ಇವತ್ತು ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ದಾರೆ T20 ಕ್ರಿಕೆಟ್ನಲ್ಲಿ. ಸೊ 2024 ಚಾಂಪಿಯನ್ಸ್ ಇಂಡಿಯಾ ಅಂತ ಬೋರ್ಡ್ ಬರುತ್ತೆ. ಲಾಸ್ಟ್ ಓವರಲ್ಲಿ ಸೂರ್ಯಕುಮಾರ್ ಬಗ್ಗೆ ಮಾತಾಡಲೇಬೇಕು. ಲಾಸ್ಟ್ ಓವರಲ್ಲಿ 15 ರನ್ ಬೇಕಾಗಿರುತ್ತೆ. ಇನ್ಫ್ಯಾಕ್ಟ್ 16 ರನ್ ಮ್ಯಾಚ್ ಗೆಲ್ಲೋದಕ್ಕೆ. ಸೊ 15 ರನ್ ಡಿಫೆಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಬಾಲೇ ಹಾರ್ದಿಕ್ ಪಾಂಡ್ಯ ಅವರು ಯಾವ ಥರ ಮಾಡ್ತಾರೆ ಅಂತ ಒಂಥರ ಎಡ್ಜ್ ಆಫ್ ದ ಸ್ಟ್ರೀಟಲ್ಲಿ, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಬಾಯಿಗೆ ಬರ್ಸ್ಬಿಟ್ಟಿದ್ರು. ಆ ಥರ ಒಂದು ಸಿಚುವೇಶನ್ ಇತ್ತು. ಫೈನಲ್ ಅಂದರೆ ಯಾವ ಥರ ಇರಬೇಕು ಅಂತ ಈ ಮ್ಯಾಚಲ್ಲಿ ಎಲ್ಲನೂ ನೋಡಿಬಿಟ್ವಿ. ಫಸ್ಟ್ ಬಾಲೇ ಹಾರ್ದಿಕ್ ಪಾಂಡ್ಯ ಅವರು ಒಂದು ಫುಲ್ ಟಾಸ್ ಹಾಕ್ತಾರೆ. ಅದನ್ನು 6 ಹೊಡೆಯೋ ಪ್ರಯತ್ನದಲ್ಲಿ ಲಾಂಗ್ ಆನ್ನಲ್ಲಿ ಬೌಂಡ್ರಿನಲ್ಲಿ ಸೂರ್ಯಕುಮಾರ್ ಅವರೊಂದು ಬ್ರಿಲಿಯಂಟ್ ಕ್ಯಾಚ್ ಹಿಡಿದು ಸೊ ಮ್ಯಾಚ್ನ ವಾಪಸ್ ತಗೊಂಬರ್ತಾರೆ. ಅದಾದಮೇಲೆ ಸೊ ಟೀಮ್ ಇಂಡಿಯಾ ಗೆಲ್ಲುತ್ತೆ 7 ರನ್ನಿಂದ. ವಿಶೇಷತೆ ಅಂದರೆ 7 ರನ್ನಿಂದ ಗೆದ್ದು ಟೀಮ್ ಇಂಡಿಯಾ ಇವತ್ತು ವರ್ಲ್ಡ್ ಚಾಂಪಿಯನ್ಸ್, T20 ಕ್ರಿಕೆಟ್ನಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಅನ್ನೋ ಒಂದು ಪಟ್ಟ ಕಟ್ಕೊಂಡಿದೆ. ಇನ್ನು ರಾಹುಲ್ ದ್ರಾವಿಡ್ ಅವರ ಒಂದು ಕೋಚ್ ಬಗ್ಗೆ ಮಾತಾಡಲೇಬೇಕು. ಸೊ ರಾಹುಲ್ ದ್ರಾವಿಡ್ ನಾನು ಯಾವತ್ತೂ ಇಷ್ಟೊಂದು ಸೆಲೆಬ್ರೇಷನ್ ಮಾಡಿರೋದು ನಾನು ನೋಡಿಲ್ಲ. ಲೈಕ್ ವಿರಾಟ್ ಕೊಹ್ಲಿ ಅವ್ರ ಥರ ಒಂದು ಎದ್ದು ನಿಂತು ಪಂಪ್ ಮಾಡಿ ಚೇರ್ ಮಾಡಿರೋದು ರಾಹುಲ್ ದ್ರಾವಿಡ್ ಅವರು. ಆ್ಯಕ್ಚುಲಿ ಲಾಸ್ಟ್ ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ ಏನಿತ್ತು ಆ ವರ್ಲ್ಡ್ ಕಪ್ ಗೆಲ್ಲಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಆಸ್ಟ್ರೇಲಿಯಾ ಮೇಲೆ ಸೋತಿರೋದ್ರಿಂದ ಸೊ ಅವೆಲ್ಲ ಒಂದು ಎಮೋಷನ್ಸು ಹಿಡಿದಿಟ್ಕೊಂಡಿದ್ರು ಟೀಮ್ ಇಂಡಿಯಾ ಪ್ಲೇಯರ್ಸು. ಸೊ ಇವತ್ತು ದೇವ್ರ ದಯೆಯಿಂದ ಆ್ಯಂಡ್ ಟೀಮ್ ಇಂಡಿಯಾ ಪ್ಲೇಯರ್ಸ್ ಒಂದು ಎಫರ್ಟಿಂದ ಇವತ್ತು ವಿಶ್ವಕಪ್ನ ಗೆದ್ದು ಇಂಡಿಯಾಗೆ ಬರ್ತಾ ಇದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಈ ಮ್ಯಾಚ್ ಬಗ್ಗೆ, ಸೊ ವಿಶ್ವಕಪ್ ಗೆದ್ದಿರೋದ್ರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ಸ್ ಮಾಡಿ. ಹಾಗೆ
ವಿರಾಟ್ ಕೊಹ್ಲಿ ಅವರ ಒಂದು ರಿಟೈರ್ಮೆಂಟು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್ ಬಾಯ್.